ರಾಜಕಾರಣದಲ್ಲಿ ಯಾರೂ ಸಹ ಗೂಟ ಹೊಡೆದುಕೊಂಡು ಇರೋದಿಲ್ಲ. ರಾಜಕೀಯ ವಿರೋಧಿಗಳಿಗೆ ಜಬೀರ್ ಅಹಮದ್ ಇಲ್ಲಿ ಕೌಂಟರ್ ಒಂದನ್ನು ನೀಡಿದ್ದಾರೆ. ಸದ್ಯದ ಮಟ್ಟಿಗೆ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ ಈ ಒಂದು ಆರೋಪಗಳು ಪ್ರತ್ಯಾರೋಪಗಳು. ಇದೆಲ್ಲದರ ಮಧ್ಯೆ ಇಲ್ಲಿ ಜಬೀರ್ ಅಹಮದ್ ಕೌಂಟರ್ ಅನ್ನು ನೀಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ರಾಜಕೀಯ ವಿರೋಧಿಗಳಿಗೆ ಜಬೀರ್ ಅಹಮದ್ ಟಾಂಗ್ ಅನ್ನು ಮತ್ತು ಕೌಂಟರ್ ಒಂದನ್ನು ನೀಡಿದ್ದಾರೆ. ರಾಜಕಾರಣಕ್ಕೆ ಬಂದ ಮೇಲೆ ಯಾರೂ ಜಾತಿ ಮಾಡಬಾರದು, ಜಾತಿ ವಿಚಾರವನ್ನು ಎತ್ತಬಾರದು, ರಾಜಕಾರಣದಲ್ಲಿ ಜಾತಿ ಮಾಡಿದ್ರೆ ಹುಳ ಬಿದ್ದು ಸಾಯ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಂದು ಎಲ್ಲ ಬಡವರ ಜಾತಿ ಮಂತ್ರಿ ಜಬೀರ್ ಖಡಕ್ ಆಗಿ ಮಾತಾಡಿದ್ದಾರೆ. ನಾನು ದೇವರು ಬರೆದ ಹಣೆ ಬರಹವನ್ನು ನಂಬಿದ್ದೇನೆ, ಯಾರ ಹಣೆ ಬರಹವನ್ನು ಯಾರು ಸಹ ಬದಲಿಸಲು ಸಾಧ್ಯವಿಲ್ಲ. ರಾಜಕಾರಣದಲ್ಲಿ ಯಾರು ಗೂಟ ಹೊಡೆದುಕೊಂಡು ಇರಲ್ಲ ರೀ ಅಂಥೇಳಿ ಜಬೀರ್ ಅಹಮದ್ ಅವರು ಇಲ್ಲಿ ಹೇಳಿದ್ದಾರೆ. ನನಗೆ 62 ವರ್ಷ ಆಯಿತು, ಯುವಕರು ಬೆಳೆದರೆ ನನಗೆ ಖುಷಿನೇ. ಇದು ಸಿಎಂ ಆಪ್ತ ಮಂತ್ರಿ ಜಬೀರ್ ಅವರ ಖಡಕ್ ಮಾತು. ನನಗೂ ಕೂಡ ಈಗಾಗಲೇ 62 ವರ್ಷ ಆಯಿತು, ಯುವಕರು ಬೆಳೆದ್ರೆ ನನಗೆ ಖುಷಿ ಪಡ್ತೇನೆ, ನಾನು ಅವರಿಗೆ ಸಹಕಾರ ಕೊಡ್ತೇನೆ, ಸಪೋರ್ಟ್ ಮಾಡ್ತೇನೆ, ಅದರಲ್ಲಿ ನನಗೆ ಯಾವುದೇ ರೀತಿಯಾಗಿ ತೊಂದರೆಗಿಲ್ಲ ಅಂತೇಳಿ ಸಿಎಂ ಆಪ್ತ ಮಂತ್ರಿ ಜಬೀರ್ ಅವರ ಖಡಕ್ ಮಾತುಗಳು ಇವು. ರಾಜಕಾರಣದಲ್ಲಿ ಯಾರೂ ಸಹ ಗೂಟ ಹೊಡೆದುಕೊಂಡಿರೋದಿಲ್ಲ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಣ್ಣ ಕಾರ್ಯಕರ್ತ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ರಾಜಕಾರಣಕ್ಕೆ ಬಂದ ಮೇಲೆ ಯಾರೂ ಕೂಡ ಜಾತಿ ಮಾಡಬಾರ್ದು, ಜಾತಿಯನ್ನು ನೋಡೋದಾಗಿರಲಿ, ಜಾತಿಯನ್ನು ಕಡೆಗಣನೆ ಮಾಡೋದಾಗಿರಲಿ, ಈ ರೀತಿಯಾಗಿ ಜಾತಿಯ ಮೇಲೆ ಲೆಕ್ಕಾಚಾರವನ್ನು ಹಾಕ್ಕೊಂಡು ಅಮಾನತು ಮಾಡೋದಾಗಿರಲಿ, ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜಬೀರ್ ಅಹಮದ್ ಖಾನ್ ಅವರು ಕಿಡಿಕಾರಿದ್ದಾರೆ. ಬೆಳೀತಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಆ ಮಟ್ಟಿಗೆ ರೀಚ್ ಆಗಲಿಲ್ಲ, ಅವ್ರು ತಿಳ್ಕೊಂಡಿರ್ಬೋದು. ನಾನು ಏನಂತೀನಿ ಅಂದರೆ ನಾನು ಆ ಮಟ್ಟಿಗೆ ರೀಚ್ ಇಲ್ಲ, ನಾನೊಬ್ಬ ಭಾಳ ಸಣ್ಣ ಕಾರ್ಯಕರ್ತ. ಆ ಥರ ಯಾರ್ದಿಲ್ಲ, ಎಲ್ಲ ಖುಷಿ ಪಡ್ತಾರೆ. ಈಗ ಬೇರೆಯವ್ರು ಬೆಳೆದ್ರೆ ನಾನು ಇಲ್ಲ ಅಂತೀನಿ. ನಾನು ಯುವಕರು ಬೆಳೀತಾರೆ ಅಂದರೆ ನಾವು ಖುಷಿ ಪಡಬೇಕು, ಖುಷಿ ಪಡಬೇಕು. ಈಗ ಯಾರು ಹೇಳಿ ಒಂದು ನಿಮಿಷ ಹೇಳ್ತೀನಿ, ನಾನು ಯಾರು ರಾಜಕೀಯದಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಈಗ ನಮ್ಮದು 62 ಹಾಕಿದ್ದೀರಿ, ನನಗೂ 62 ಆಗಿದೆ. ಬೇರೆ ಯುವಕರು ಬೆಳಿಬೇಕು, ನಾನು ಅದು ಆಸೆ ಪಡೋನು. ನನ್ನ ಬಗ್ಗೆ ಯಾರು ಏನು ಮಾಡ್ತಾರೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ನಾನು ನನ್ನಂದರೆ ಇನ್ನು ಯುವಕರು ಬೆಳಿಬೇಕು. ಏನಂತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಆ ಮಟ್ಟಿಗೆ ರೀಚ್ ಆಗಲಿಲ್ಲ, ಅವ್ರು ತಿಳ್ಕೊಂಡಿರ್ಬೋದು. ನಾನು ಏನಂತೀನಿ ಅಂದರೆ ನಾನು ಆ ಮಟ್ಟಿಗೆ ರೀಚ್ ಇಲ್ಲ, ನಾನೊಬ್ಬ ಭಾಳ ಸಣ್ಣ ಕಾರ್ಯಕರ್ತ. ಆ ಥರ ಯಾರ್ದಿಲ್ಲ, ಎಲ್ಲ ಖುಷಿ ಪಡ್ತಾರೆ. ಈಗ ಬೇರೆಯವ್ರು ಬೆಳೆದ್ರೆ ನಾನು ಇಲ್ಲ ಅಂತೀನಿ. ನಾನು ಯುವಕರು ಬೆಳೀತಾರೆ ಅಂದರೆ ನಾವು ಖುಷಿ ಪಡಬೇಕು, ಖುಷಿ ಪಡಬೇಕು. ಈಗ ಯಾರು ಹೇಳಿ ಒಂದು ನಿಮಿಷ ಹೇಳ್ತೀನಿ, ನಾನು ಯಾರು ರಾಜಕೀಯದಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಈಗ ನಮ್ಮದು 62 ಹಾಕಿದ್ದೀರಿ, ನನಗೂ 62 ಆಗಿದೆ. ಬೇರೆ ಯುವಕರು ಬೆಳಿಬೇಕು, ನಾನು ಅದು ಆಸೆ ಪಡೋನು. ನನ್ನ ಬಗ್ಗೆ ಯಾರು ಏನು ಮಾಡ್ತಾರೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ನಾನು ನನ್ನಂದರೆ ಇನ್ನು ಯುವಕರು ಬೆಳಿಬೇಕು. ಏನಂತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಆ ಮಟ್ಟಿಗೆ ರೀಚ್ ಆಗಲಿಲ್ಲ, ಅವ್ರು ತಿಳ್ಕೊಂಡಿರ್ಬೋದು. ನಾನು ಏನಂತೀನಿ ಅಂದರೆ ನಾನು ಆ ಮಟ್ಟಿಗೆ ರೀಚ್ ಇಲ್ಲ, ನಾನೊಬ್ಬ ಭಾಳ ಸಣ್ಣ ಕಾರ್ಯಕರ್ತ. ಆ ಥರ ಯಾರ್ದಿಲ್ಲ, ಎಲ್ಲ ಖುಷಿ ಪಡ್ತಾರೆ. ಈಗ ಬೇರೆಯವ್ರು ಬೆಳೆದ್ರೆ ನಾನು ಇಲ್ಲ ಅಂತೀನಿ. ನಾನು ಯುವಕರು ಬೆಳೀತಾರೆ ಅಂದರೆ ನಾವು ಖುಷಿ ಪಡಬೇಕು, ಖುಷಿ ಪಡಬೇಕು. ಈಗ ಯಾರು ಹೇಳಿ ಒಂದು ನಿಮಿಷ ಹೇಳ್ತೀನಿ, ನಾನು ಯಾರು ರಾಜಕೀಯದಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಈಗ ನಮ್ಮದು 62 ಹಾಕಿದ್ದೀರಿ, ನನಗೂ 62 ಆಗಿದೆ. ಬೇರೆ ಯುವಕರು ಬೆಳಿಬೇಕು, ನಾನು ಅದು ಆಸೆ ಪಡೋನು. ನನ್ನ ಬಗ್ಗೆ ಯಾರು ಏನು ಮಾಡ್ತಾರೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ನಾನು ನನ್ನಂದರೆ ಇನ್ನು ಯುವಕರು ಬೆಳಿಬೇಕು. ಏನಂತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು